ಚಿಕ್ಕಮಗಳೂರು ಒಕ್ಕಲಿಗ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ನಗರದ ಬಿಜಿಎಸ್ ವೃತ್ತದ ಬೆಳ್ಳಿ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾನ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಸೇರಿದಂತೆ ಪ್ರಮುಖ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೂತನ ಒಕ್ಕಲಿಗರ ಭವನವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಇಂಧನ ಸಚಿವರು, ನಾಡಿಗೆ ಒಕ್ಕಲಿಗರ ಕೊಡುಗೆ ಹಾಗೂ ಪರಮ ಪೂಜ್ಯರ ಸಾಧನೆಗಳನ್ನು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಬಹುಶಃ ನನಗೆ ಯಾವಾಗ ಮಾರ್ಗದರ್ಶನ ಮತ್ತೆ ಜ್ಞಾನ ಭಂಡಾರ ಅಂತ ಹೇಳ್ಬೋದು. ನಾನು ನಮ್ಮ ನಿರ್ಮಲಾನಂದ ಸ್ವಾಮಿಗಳನ್ನ ಯಾವಾಗಲೂ ಅವ್ರನ್ನ ಭೇಟಿ ಮಾಡಿದ್ರು ಸಾಕಷ್ಟು ಆಶೀರ್ವಾದಕ್ಕೆ ಹೋಗ್ತೀವಿ, ಸಾಕಷ್ಟು ಸಲಹೆಗಳನ್ನು ಸಮೇತ ಕೊಡ್ತಾರೆ ಅಂತ ಒಂದು ಒಳ್ಳೆಯ ಸ್ವಾಮೀಜಿ ನಮಗೆ ಸಿಕ್ಕಿದ್ರು. ಬಹುಶಃ ನಾನು ಬಾಲಗಂಗಾಧರ ಸ್ವಾಮೀಜಿ ಅವರ ತೀವ್ರ ದೃಷ್ಟಿಗೆ ನಾನು ಸಂಘಟಿಸಬೇಕು ಅಂತ ಆಲೋಚನೆ ಮಾಡಿ ತಾಲೂಕು ಒಕ್ಕಲಿಗರ ಸಂಘವನ್ನು ಪ್ರಾರಂಭಿಸಿ 1937ರಲ್ಲಿ ಹುಲಿಕೆರೆ ದೇವೇಗೌಡರ ನೇತೃತ್ವದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸುವುದರ ಮೂಲಕ ಸಮಾಜವನ್ನು ಸಂಘಟಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದರ ನಂತರ ಹಂತ ಹಂತವಾಗಿ ಜಿಲ್ಲಾ ಸಂಘವಾಗಿ ಪರಿವರ್ತನೆಗೊಂಡು ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಹೆಮ್ಮೆಯನ್ನು ಹೊಂದಿಸುವ ರೀತಿಯಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಿ ಉದ್ದಕ್ಕೆ ಅದು ಸಣ್ಣ ಆದಿಯಾಗಿ ಕಲ್ಲೇಗೌಡ ಆದಿಯಾಗಿ ತುಂಬ ಜನ ಹಿರಿಯರು ಸಮಾಜದ ಶ್ರೇಯೋಭಿಲಾಷಿಯಾಗಿ ದುಡಿದಿದ್ದಾರೆ. ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಿ ಇವತ್ತು ಈ ತಂಡವು ಕೂಡ ಒಳ್ಳೆ ಕೆಲಸ ಮಾಡಿ 13 ತಿಂಗಳಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಬೆಳ್ಳಿ ಭವನದ ಕಟ್ಟಡವನ್ನು ಟಿ ರಾಜಶೇಖರ್, ಲಕ್ಷ್ಮಣ್ ಗೌಡರು ಮತ್ತು ಪ್ರಕಾಶ್ ಅವರ ತಂಡ ಈ ಒಂದು ನಿರ್ಮಾಣಕ್ಕೆ ಕಾರಣ ಆಗಿದೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.